ನಮ್ಮ ಪಾರ್ಟಿಯಿಂದ ಸುಧೀರ್ ಕುಮಾರ್ ಸೈನ್ ಹಾಕಿದ್ದಾರೆ. ಅವರು ಏಜೆಂಟ್ ಆಗಿದ್ರು. ಬಿಜೆಪಿಯ ಏಜೆಂಟ್. ಆಮೇಲೆ JDS ನ ಸುಧಾಕರ್ ಶೆಟ್ಟಿ ಅಂತ ಅವರು ಕ್ಯಾಂಡಿಡೇಟ್ ಆಗಿದ್ದವರು. JDS ನ ಕ್ಯಾಂಡಿಡೇಟ್ ಪರವಾಗಿ ಏಜೆಂಟು. ಮತ್ತೆ ಉಳಿದ ಅಭ್ಯರ್ಥಿಗಳ ಸೈನು ಮಾಡಿದ್ದಾರೆ. ಈಗ ಎಲ್ಲರೂ ಸೈನ್ ಮಾಡಿರ್ತಕ್ಕಂಥ ದಾಖಲಾತಿ ಇದೆ 23ರಲ್ಲಿ. ಆಗ ಅಬ್ಜೆಕ್ಷನ್ ರೈಸ್ ಮಾಡಬಹುದಾಗಿತ್ತಲ್ಲ ಬಿಜೆಪಿ ಏಜೆಂಟು ಅಥವಾ ಬೇರೆ JDS ಏಜೆಂಟು ಅಥವಾ ಇಂಡಿಪೆಂಡೆನ್ಸ್ ಏಜೆಂಟ್ಗಳು. ಅವಾಗ ಯಾರು ಮಾಡಲಿಲ್ಲ. ಇನ್ವ್ಯಾಲಿಡ್ ಆಗಿದ್ರೆ, ಮಾರ್ಕ್ ಇದ್ರೆ ಆಗ್ಲೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದರಿಂದ ಸಬ್ಸಿಕ್ವೆಂಟ್ ಆಗಿ ಮರು ಎಣಿಕೆಯಲ್ಲಿ ಇನ್ವ್ಯಾಲಿಡ್ ಅಂತ ಮಾಡಿರ್ತಕ್ಕಂಥದ್ದು ಅದು ಅವತ್ತೇ ಕೌಂಟಿಂಗ್ ದಿನನೇ ಬಿಜೆಪಿಯವರು ಅವರ ಸಬಾರ್ಡಿನೇಟ್ ಕೈಲಿ ಕೊಟ್ಟು ಕಳಿಸ್ತಾರಲ್ಲ ಟ್ರಕ್ಕು, ಆಗ್ಲೇನೆ ತಿದ್ದತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆಮೇಲೆ ಅಬ್ಸರ್ವರ್ ಬಂದಿದ್ರು. ಈ ಮರು ಎಣಿಕೆ ಮಾಡಿದ್ರಲ್ಲ, ಆಗ ಅಬ್ಸರ್ವರ್, ಸೆಂಟ್ರಲ್ ಅಬ್ಸರ್ವರ್ ಇತ್ತು. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅಬ್ಸರ್ವರ್ ಕೂಡ ಇದನ್ನು ನೋಡಿದ್ರೆ ಗಂಭೀರ ಸ್ವರೂಪದ ಕ್ರಿಮಿನಲ್ ಸಂಚು ನಡೆದಿರುವ ಸಾಧ್ಯತೆ ಕಂಡು ಬರುತ್ತದೆ ಎಂದು ಚುನಾವಣಾ ಆಯೋಗಕ್ಕೆ ವರದಿ ಕಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಅಬ್ಸರ್ವರ್ ಹೇಳಿರೋದು. ಅಬ್ಸರ್ವರು ಅವ್ರಿಗೆ ಲೆಟರ್ ಬರೆದಿದ್ದಾರೆ. ಚುನಾವಣಾ ಈ ರಿಟರ್ನಿಂಗ್ ಆಫೀಸರ್ ಇದ್ದಾರಲ್ಲ, ಇವರು ಯಾರು ಕೌಂಟ್ ಮಾಡಿದ್ರಲ್ಲ, ಅವ್ರಿಗೆ ಪತ್ರ ಬರೆದಿದ್ದಾರೆ ಅಂತ ನನಗೆ ಇರೋ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳಿದೆ, ಕನ್ನಡದಲ್ಲಿ ಮಾಹಿತಿ. ನೋಡಿ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಬೇಕು. ಅಟ್ಲೀಸ್ಟ್ ಏನ್